ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ಸಂಗೀತ ಲೋಕ. ಇದು ವೀಕೆಂಡ್ ಸಂಗೀತ ಲೋಕ. ನಾವು ಇದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದೀವಿ, ಅರ್ಥಪೂರ್ಣ ಸಂಗೀತ. SOME ಸಂಗೀತ. 5 ಹಾಡುಗಳ ಮಹಾಸಂಗಮ ಇದು. ವೀಕ್ಷಕರೇ, ಸಂಗೀತ ಒಮ್ಮೊಮ್ಮೆ ಕಾಲು ಮೈ ಕುಣಿಸ್ತದೆ, ಕೆಲವೊಮ್ಮೆ ಮನಸ್ಸನ್ನ ತಣಿಸ್ತದೆ. ಕೆಲವೊಂದ್ಸತಿ ಇದು ಮೈಗೆ, ಕಾಲಿಗೆ, ಕೈಗೆ ಕೆಲಸ ಕೊಡ್ತದೆ. ಕೆಲವೊಂದ್ಸತಿ ತಲೆಗೆ, ಮಿದುಳಿಗೆ, ಹೃದಯಕ್ಕೆ ಕೆಲಸ ಕೊಡ್ತದೆ. ಈಗ ನಾನು ಆಯ್ಕೆ ಮಾಡಿಕೊಂಡಿರುವ ಈ ಸಂಗೀತದ್ದು 5 ಹಾಡುಗಳು ಅಂತಂದರೆ ಚಲನಚಿತ್ರದ್ದು, ಈ 5 ಹಾಡುಗಳು ಮೀನಿಂಗ್ಫುಲ್ ಆಗಿದ್ದಾವೆ. ಕೊಂಚ ಕೇಳ್ರಿ. ಭೂತಯ್ಯನ ಮಗ ಅಯ್ಯೋ ಒಂದು ಚಲನಚಿತ್ರ ಗೊತ್ತಿರಬೇಕು. ಇಲ್ಲಿ ಬಹಳ ಅದ್ಭುತವಾದ ಸಿನಿಮಾ ಅದು. ಇಲ್ಲಿ ಒಂದು ಹಾಡಿದೆ, ವಿರಸವೆಂಬ ವಿಷಕ್ಕೆ ಬಲಿಯಾದ ಏತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ಇಲ್ಲಿ GK ವೆಂಕಟೇಶ್ ಅವರು ಬಹಳ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ಹಾಡು ಕೂಡ ಅವರೇ ಹಾಡಿದ್ದಾರೆ. ಇಲ್ಲಿ ಹೆಂಗೆ ಅಂತಂದರೆ, ಭೂತಯ್ಯ ಆತ ಒಂಥರ ಆಸ್ತಿ ಲಂಪಟ ಅಂತ ಹೇಳ್ಬೋದು. ಹೇಳ್ತಾರಲ್ಲ, 10 ರೂಪಾಯಿ ದುಡ್ಡು ಕೊಟ್ಟು 1,000 ರೂಪಾಯಿ ಬರೆಸ್ಕೊತಾರೆ. ನಮ್ಮಲ್ಲಿ ಕರ್ನಾಟಕದಲ್ಲೇ ಹೇಳ್ತೀನಿ, ಬಡ್ಡಿ ಬಂಗಾರಮ್ಮನವರು ಇದ್ದಾರೆ. ಅಂದರೆ ಬಡತನನ್ನ ದುರುಪಯೋಗ ಮಾಡಿಕೊಳ್ಳುವ ಕೆಲವೊಂದು ಜನರು. ಈ ಕಡೆಯಿಂದ ಒಂದು ಒರೆಸ್ಕೊಳೋದು. ನಾವು ದುಡ್ಡು ಹಾಕ್ತೀವಿ, ನಿಮ್ಮ ಆಸ್ತಿ ಅಂದರೆ ಎಲ್ಲಿ ಖುಲ್ಲಾ ಜಾಗ ಇರ್ತದೆ ಅದನ್ನು ನೋಡಿ ಅದನ್ನು ತಗೋಬೇಕು ಅಂತ ಹೋಗೋ ಇಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ. ಅವ್ರಿಗೆ ಕೆಲವೊಬ್ಬರು ಆಟೋದಲ್ಲಿ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡುವ ದರಿದ್ರಗಳು ಕೂಡ ಇದ್ದಾವೆ. ವೀಕ್ಷಕರು, ನಿಮಗೆ ಹೇಳ್ತಾರಲ್ಲ, ಸ್ಮಶಾನದಲ್ಲಿ ಒಂದು ಕಾಲಿಟ್ಟಿರ್ತದೆ ಒಂದು ಮುದುಕಿ, ಮನೆಯಲ್ಲಿ ಒಂದು ಕಾಲಿಟ್ಟಿರ್ತದೆ, ಒಂದು ಪುಟ್ಟ ಮನೆಯಲ್ಲಿ ಅದೇ ಒಂದು ರೀತಿಯಿಂದ ಸ್ಮಶಾನ ಇದ್ದಂಗಿದೆ. ಆದರೆ ಇಲ್ಲಿ ಹೆಂಗೆ ಅಂತಂದ್ರೆ, ಆಸ್ತಿಗೋಸ್ಕರ ಹಪಾಹಪಿ. ಗೊತ್ತಿರಬೇಕು ನಿಮಗೆ, ವ್ಯಾಕ್ಸಿನೇಷನ್ ಇನ್ನೊಂದು. ಇವತ್ತು ಮಲಗಿದವ್ರು ನಾಳೆ ಹೇಳ್ತಾರಂತ ಗೊತ್ತಿಲ್ಲ, ದೈವ ಹಂಗೆ ಕರ್ಕೊಂಡ್ಬಿಡ್ತದೆ. ಆದರೂ ಕೂಡ ನಾನು 1000 ವರ್ಷ ಬದುಕ್ತೀನಿ, ನನಗಿಷ್ಟು ಆಸ್ತಿ ಅಂತ ಹೇಳಿ ಮೈ ಸುಕ್ಕುಗಟ್ಟಿದ್ರು ಕೂಡ ಮನಸ್ಸು ಮಾತ್ರ ಇನ್ನೂ ಹರೆಯ, ಅಂದರೆ ಹೇಳ್ತಾರಲ್ಲ, ಇದಕ್ಕೆ ಕೊನೆನೇ ಇಲ್ಲ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಹೆಂಗೆ ಅಂತಂದ್ರೆ ವಿರಸ, ಈ ಅಣ್ಣತಮ್ಮಂದ್ರಲ್ಲಿ ಕೆಲವೊಂದು ಬರ್ತದೆ. ಬಂದಾಗ ಹೇಳ್ತಾರಲ್ಲ, ಆ ಆಸ್ತಿ ಸಲುವಾಗಿ ಕೊಲೆ, ದರೋಡೆ, ಏನು ಮಾಡಲಾರ್ದೆಲ್ಲ ಮಾಡಿಸ್ಬಿಡ್ತದೆ, ಇದು ಆಸ್ತಿ. ಅದಕ್ಕೆ ಹೇಳ್ತಾರೆ ವೀಕ್ಷಕರೇ, ಈ ಭೂಮಿ ಏನಿದೆಯಲ್ಲ ಯಾರಿಗೂ ದಕ್ಕೋದಿಲ್ಲ, ಎಲ್ಲರನ್ನ ಒಳಗೆ ಕರ್ಕೊಂಡ್ಬಿಡ್ತದೆ. ಮೇಲೆ ನೀವು ಸುಮ್ಮನೆ ಆಟ ಆಡ್ಲಿಕ್ಕೆ ಹೋಗ್ತೀರಿ, ಅದು ಹೇಳ್ತದೆ ಒಳಗೆ ಯಾವಾಗ ಬರ್ತೀರಿ, ಒಳಗೆ ಯಾವಾಗ ಬರ್ತೀರಿ ಅಂತೇಳಿ. ಅದಕ್ಕೆ ಹೇಳಿದ್ದು ನಾನು, ಅರ್ಥಪೂರ್ಣ ಸಂಗೀತ. ಪ್ರಾಯಶಃ ಇದನ್ನು ನಿಮ್ಮ ಮನಸ್ಸನ್ನು ತಣಿಸ್ತದೆ. ಹೇಳ್ತಾರಲ್ಲ, ಮನಸ್ಸಿಗೆ ಬದುಕಿ, ಮಂದಿಗಲ್ಲ. ಸೀತೆಗೆ ಬಿಡಲಿಲ್ಲ ನಮ್ಮ ಜನ, ಅಗಸನ ಜೊತೆಗೆ ಏನೇನೋ ಆಗಿತ್ತು ಅಂತ ಹೇಳಿ ಕಡೆಗೆ ಆಕಿನ ವನವಾಸಕ್ಕೆ ಕಳಿಸಿದವರು ಹೆಮ್ಮೆಯ ನಮ್ಮ ಜನರು. ಅದಕ್ಕೆ ಇದಕ್ಕೆ ಬದುಕ್ರಿ ಸ್ವಾಮಿ, ಮನಸ್ಸಿಗೆ ಬದುಕ್ರಿ, ಈ ದರಿದ್ರ ಮಂದಿಗಲ್ಲ ಅಂತ ಹೇಳ್ತಾ ಈ ಮೊದಲನೇ ಹಾಡು ನಿಮಗಾಗಿ. ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ಗೆಲುವ
ಬಂಧು ಬಳಗ ನೆಂಟರೆಲ್ಲರೂ ಗಂಟು ಹೋಗಲು ಇನ್ನೆಲ್ಲಿ ನಿಲ್ಲುವರು. ಲಾಭ ಯಾರಿಗೋ ಸಂತಾಪ ಯಾರಿಗೋ ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇ ತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇ ತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ಕೇಳಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾದ ಹಾಡು. ಇಂಥ ಹಾಡುಗಳು ಆವಾಗ ಗತಕಾಲದ ವೈಭವ ಅಂತ ಹೇಳ್ಬೋದು. ಈಗೆಲ್ಲ ಹಾಡುಗಳು ಬರೋದು ಹೇಳ್ತಾರಲ್ಲ, ಒಂದು ರೀತಿಯಿಂದ ತಡಕಬೇಕು ಆಮೇಲೆ ಹಿಡ್ಕೋಬೇಕು ಅಂತೇಳಿ. ಅದು ಏನು ಹಿಡ್ಕೋಬೇಕು ಏನು ತಡ್ಕೋಬೇಕು ಅಂತ ಗೊತ್ತಿಲ್ಲ, ಕೇಳಿ ಈ ಕಡೆಯಿಂದ ಬಿಡುವುದು. ಇವು ಕಾಲನ್ನು ಕುಣಿಸುವ ಹಾಡುಗಳು ಅಂತ ಹೇಳ್ಬೋದು, ಮನಸ್ಸನ್ನು ತಣಿಸುವ ಹಾಡುಗಳು ಅಲ್ಲ. ಉಪಾಸನೆ ಅನ್ನೋ ಒಂದು ಚಲನಚಿತ್ರ SR ಪುಟ್ಟಣ್ಣ ಕಣಗಾಲ್ ಅವರು ದಿಗ್ದರ್ಶನ ಮಾಡಿದ್ದು. ಈ ಚಲನಚಿತ್ರದ ಹಾಡು ನಿಮ್ಗೆ ಗೊತ್ತಿರಲಿ, ಅರ್ಥಪೂರ್ಣ ಹಾಡುಗಳ ಸರ್ದಾರ್ ಅಂದರೆ ಪುರಂದಾಸರು. ಎಂತಿಂತ ಅದ್ಭುತವಾದ ಅಂದರೆ ಅರ್ಥಪೂರ್ಣವಾದ ಸಂಗೀತ, ಅವ್ರಿಗಿಂತ ಮೇಲು ಸಂಗೀತ ನಿರ್ದೇಶಕರು ಇಲ್ಲ ಅಂತ ಹೇಳ್ತೀನಿ ಆಗಿನ ಸಮಯದಲ್ಲಿ. ಹೆಂಗೆ ಅಂದರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಇದು. ಇಲ್ಲಿ ಹೆಂಗೆ ಅಂದರೆ, ಏನು ವಿಚಾರ ಏನು ಗೊತ್ತನೇ ಇಲ್ಲ. ನಮ್ಮಲ್ಲಿ ಹೆಂಗೆ ಅಂದರೆ, ಗೊತ್ತಿದ್ದವರು ಸುಮ್ಮನೆ ಇರ್ತಾರೆ, ಗೊತ್ತಿಲ್ಲಾರ್ದವರು ಜಾಸ್ತಿ ಮಾತಾಡ್ಬಿಡ್ತಾರೆ. ವ್ಯಕ್ತಿ ಪರಿಚಯ ಇಲ್ಲ, ಸ್ಥಳ ಪರಿಚಯ ಇಲ್ಲ, ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ, ಸ್ಥಳಗಳನ್ನ ನೋಡಿರಂಗಿಲ್ಲ, ಸ್ಥಳಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಅವ್ರನ್ನ ಕರ್ಕೊಂಡು ಹೋದ್ರೆ ಆಮೇಲೆ ಲೊಕೇಶನ್ ಹಾಕಿ ನಾವು ಎಲ್ಲಿ ಹೋಗ್ಬೇಕು ಸ್ವಾಮಿ ಅನ್ನೋ ರೀತಿಯಲ್ಲಿ ಎಲ್ಲ ಲೊಕೇಶನ್ ಯುಗ ಈಗ. ಏನು ಗೊತ್ತಿರಲಾರ್ದ ಮಾತಾಡ್ತಾರೆ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿದ್ದಾರೆ ಪುರಂದಾಸರು. ಇಲ್ಲಿ ಉಪಾಸನೆ ಅನ್ನೋ ಒಂದು ಚಲನಚಿತ್ರ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ. ಹಾಗೆ ಎಸ್ ಜಾನಕಿ ಅವರು ಯಾವ ರೀತಿ ಹಾಡು ಹಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಒಂದು ಅಬ್ಸರ್ವ್ ಮಾಡಿ. ಒಬ್ಬ ಮುದುಕಿ ಇರ್ತಾಳೆ, ಹೇಳ್ತಾರಲ್ಲ, ಆ ಮುದುಕಿರಿಗೆ ಸ್ವಲ್ಪ ಆಸೆ ಜಾಸ್ತಿ ಹೇಳ್ದೆ. ಅದಕ್ಕೆ ಆಕೆಯ ಒಂದು ರೀತಿಯಿಂದ ಕಪಟತನ ಇರ್ತದೆ ಆಕೆಯಲ್ಲಿ. ಆ ಮುದುಕಿಯನ್ನ ನೋಡಿದ್ರೆ ನಿಮಗೆ ಕೆಲವೊಂದ್ಸತಿ ನಿಮ್ಮನ್ನು ಕಾಡಿದ ಮುದುಕಿಯವ್ರ ನೆನಪು ಬರ್ಬೋದು. ಪ್ರಾಯಶಃ ಅವ್ರಿಗೆ ಮುಖ ಹಾಕೊಂಡು ನೀವು ನೋಡ್ರಿ. ಆ ಮುದುಕಿನ ಅಶ್ವಥ್ ಅವರು ಯಾವ ರೀತಿ ಮೂದಲಿಸ್ತಿರ್ತಾರೆ ಕೈ ಮಾಡಿ ಮಾಡಿ ಈ ಹಾಡಿಗೆ. ಅದಕ್ಕೆ ಬಹಳ ಚಂದ ಅನಿಸ್ತದೆ. ಅಶ್ವಥ್ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವರು ಬದುಕಿದ್ದಾರೆ ಮನಸ್ಸಲ್ಲಿ. ಈ ಹಾಡನ್ನ ಕೇಳಿ. ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಚಾಡಿ ಹೇಳಲು ಬೇಡ ನಾಲಿಗೆ
ವೀಕ್ಷಕರು ಕೇಳಿದ್ರಲ್ಲ, ಒಂದು ಅದ್ಭುತ ಹಾಡು ನಾಗರ ಹೊಳೆ ಅನ್ನೋ ಒಂದು ಚಲನಚಿತ್ರ. ಹೆಂಗೆ ಅಂದರೆ 1977ರಲ್ಲಿ ಈ ಪಿಕ್ಚರ್ ರಿಲೀಸ್ ಆದರೂ ಕೂಡ ಈ ಸಂಗೀತ ಇವತ್ತಿಗೂ ಕೂಡ ಕಿವಿಯಲ್ಲಿ ಇರ್ತದೆ, ನಾಲಿಗೆಯಲ್ಲಿ ಇರ್ತದೆ. ಕಾರಣ ಇದಕ್ಕೆ ಸತ್ಯಂ ಅವರ ಸಂಗೀತ. ಹಾಗೆ ಚಿ ಉದಯಶಂಕರ್ ಅವರು, ಈಗ ಅವರು ಇಲ್ಲ, ಇವರು ಇಲ್ಲ, ಹಾಗೆ ಈ ನಟನೆ ಮಾಡೋದವರು ಇಲ್ಲ, ಅಂಬರೀಷ್ ಅವರು ಇಲ್ಲ. ಆದರೆ ಹಾಡಿನಲ್ಲಿ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಎಲ್ಲರೂ ಬದುಕಿದ್ದಾರೆ. ಹೇಳ್ತಾರಲ್ಲ, ಅದಕ್ಕೆ ದೇಹ ನಶ್ವರ ಇದೆ, ಇಲ್ಲಿ ಆತ್ಮ ಏನಿದಾವಲ್ಲ ಅವು ಮಾತ್ರ ಶಾಶ್ವತ. ಹೇಳ್ತಾರಲ್ಲ, ಇತ್ತೀಚೆಗೆ ಕೆಲವೊಬ್ಬರನ್ನ ಕಳ್ಕೊಂಡಾಗ ಹೇಳ್ತಾರೆ ಹೋದ್ರು 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 ಅಂತ ಹೇಳಿ. ದೇವರು ಕೊಟ್ಟಿರುವ ಒಂದು ಅದ್ಭುತವಾದ ಶಕ್ತಿ ಅಂದರೆ ಅದು ವರ, ಅಂದರೆ ಮರೆವು. ಈ ಮರ್ತು ಹೋಗೋದೇನಿದೆ ಅಲ್ಲ ಅದು ಶಾಪ ಅಲ್ಲ, ಅದು ವರ. ಅದು ಆ ದೇವ್ರು ನಮಗೆ ಅದನ್ನು ಮರು ಅಂತ ಕೊಡಲಿಲ್ಲ ಅಂತಂದರೆ ಸತ್ತವ್ರನ್ನ ನೆನೆಸ್ಕೊಂಡು ಬದುಕಿದವ್ರು ಸಾಯ್ತಾ ಇದ್ರು ನೆನಪಿನಲ್ಲೇ. ಇರಲಿ, ಸಾಂದರ್ಭಿಕವಾಗಿ ನೆನಪು ಬರ್ತವೆ ಸರಿ, ಕಾಲ ಅದಕ್ಕೆ ಎಲ್ಲವನ್ನ ಮರೆಸುತ್ತದೆ. ಕಾಲಾಯ ತಸ್ಮೈ ನಮ್ಮ ಅನ್ನೋದೇ ಅದಕ್ಕೆ. ಈಗ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು, ಏನು ಮಾಡ್ತೀರಿ ಇಲ್ಲೇ ಅನುಭವಿಸ್ಬೇಕು. ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, 3 ದಿನದ ಬಾಳು. ಹೇಳ್ತಾರಲ್ಲ, ಈ 3 ದಿನದ ಬಾಳಿನಲ್ಲಿ ಯಾರ್ಯಾರು ಏನೇನು ಮಾತಾಡ್ಬಿಡ್ತಾರೆ, ಏನೇನು ಆಟ ಆಡ್ಬಿಡ್ತಾರೆ. ನಾನು ನಿಮಗೆ ಹೇಳೋದಿಷ್ಟೇ, ನಂದೇ ಒಂದು ಎಕ್ಸಾಂಪಲ್ನಿಂದ ಹೇಳ್ತೇನೆ. ನನಗೆ ಸ್ನೇಹಿತರು ಇನ್ನೊಬ್ಬರು ಬಹುಪರಾಕ ಅಂತ ಹೊಗಳಿದ್ರೆ ಕೋಪ ಬರ್ತದೆ. ನಾನು ಅಂದರೆ ನೀವು ನನ್ನನ್ನು ಹೊಗಳೋದು ಇದ್ದೇ ಇರ್ತಾರೆ ಬಟ್ಟಂಗಿಗಳು. ಯಾಕಂದರೆ ನಿಮಗೆ ಗೊತ್ತಿರ್ತದೆ, ಮಹಾರಾಜರ ಕಾಲದಲ್ಲಿ ಮಹಾರಾಜರು ಬರುತ್ತಿದ್ದಾರೆ ಅಂತೇಳಿ ಅವ್ರಿಗೆ ಅರಮನೆಯಲ್ಲಿ ಅವ್ರು ಬಂದ ಮತ್ತೆ ಯಾರು ಬರ್ತಾರೆ ಸ್ವಾಮಿ. ಆದರೂ ಕೂಡ ಬಹುಪರಾಕ್ ಅಂತ ಹೇಳೋರು ಅರಿತಾರೆ, ಅವರಿಗೆ ದುಡ್ಡು ಕೊಡ್ತಾರೆ. ಅಂಥ ಭಟ್ಟಂಗಿಗಳು ಬೇಡ. ಯಾರು ನಿಮ್ಮನ್ನು ಬೈತಾರೆ, ಯಾರು ನಿಮ್ಮನ್ನ ಕೋಪಿಸ್ತಾರೆ, ಯಾರು ನಿಮ್ಮನ್ನ ಕಾಲು ಎಳಿಲಿಕ್ಕೆ ನೋಡ್ತಾರೆ, ಅವರ ಮನೆ ಮುಂದೆ ನೀವು ಒಂದು ರೀತಿಯಿಂದ ಒಂದು ಬೃಂದಾವನನ ಕಟ್ಟಿ ತುಳಸಿನ ನೆಟ್ಟು ಬಿಡಿ ಅಂತ ಹೇಳ್ತಾ ಈ ಹಾಡು ನಿಮಗಾಗಿ.
ಕರಗೋ ಮಂಜೇನಲ್ಲ, ಕಷ್ಟ ನಷ್ಟ ಎಲ್ಲ ಎದುರಿಸಬೇಕು ಧೈರ್ಯದಿಂದ, ಬೇರೆ ದಾರಿ ಇಲ್ಲ. ಬೆಟ್ಟ ಕೊರೆದು ದಾರಿ ಮಾಡಿ ನೀರು ನುಗ್ಗೋ ಹಾಗೆ, ಮುಂದೆ ನುಗ್ಗಿ ಹೋದ್ರೆ ತಾನೆ ದಾರಿ ಕಾಣೋ ನಮ್ಗೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು. ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, 3 ದಿನದ ಬಾಳು, 3 ದಿನದ ಬಾಳು. ವೀಕ್ಷಕರೇ, ಈಗ 4ನೇ ಹಾಡಿಗೆ ಲಾಸ್ಟ್ ಬಟ್ ಒನ್ ಅಂತ ಹೇಳ್ತಾರಲ್ಲ, ಸ್ಪಂದನ ಅನ್ನೋ ಒಂದು ಚಲನಚಿತ್ರ. ಇದರ ಸಾಹಿತ್ಯವನ್ನು ಬರೆದಿದ್ದಾರೆ ಲಕ್ಷ್ಮೀನಾರಾಯಣ ಭಟ್ರು, ಒಳ್ಳೆ ಅದ್ಭುತವಾದ ಸಾಹಿತಿಗಳು. ಹಾಗೆ SP ಅವರ ಗಾಯನ ಇದಕ್ಕೆ. C ಅಶ್ವಥ್ ಅವರು ಸಂಗೀತ ನೀಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, C ಅಶ್ವಥ್ ಅವರು ಭಾಳ ಅದ್ಭುತವಾದ ಇವರು ಸಂಗೀತ ನಿರ್ದೇಶಕರು. ಇಲ್ಲಿ GK ವೆಂಕಟೇಶ್ ಅವ್ರ ಜೊತೆಗೆ ವೈದ್ಯನಾಥನ್, ಹಾಗೆ ಇವರು ಅಶ್ವಥ್ ಅವರು, ಇವರೆಲ್ಲ ಒಡನಾಟ ಇಟ್ಕೊಂಡವರು. ಅಷ್ಟೇ ಅದ್ಭುತವಾದ ಸಂಗೀತಗಾರರು, ಅಷ್ಟೇ ಅದ್ಭುತವಾದ ಓಪನ್ ಆಗಿ ಹಾಡುವ ವ್ಯಕ್ತಿ ಅಂದರೆ C ಅಶ್ವಥ್. ಈಗ ನೋಡ್ಬೇಕು ನೀವು SP ಅವ್ರ ಜೊತೆಗೆ ಯಾವ ರೀತಿ ಹಾಡಾಡಿಸಿದ್ದಾರೆ ಅಂತಂದರೆ, ಅವ್ರು ಗೈಡ್ ಮಾಡೋದೇ ಹಾಗೆ ಗೊತ್ತಿರಬೇಕು ನಿಮಗೆ. C ಅಶ್ವಥ್ ಅವರ ಗಾಯನ ಯಾರು ಕೇಳಿಲ್ಲ ನೀವು? ಒಂದು ಚಲನಚಿತ್ರದಲ್ಲಾದರೂ ಕೂಡ ವಿಶೇಷವಾದ ಒಂದು ಹಾಡುಗಳನ್ನ ಅವ್ರಿಗೆ ಕೊಡ್ತಾ ಇದ್ರು. ನಿಂಗಿ 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 ನಿಂಗಿ, ನಿದ್ದೆ ಕದ್ದೆ ಎಲ್ಲ ನಿಂಗಿ. ಅದರಲ್ಲಿ ಯಾವ ರೀತಿ ಮೇಲೆ ತಗೊಂಡು ಹೋಗ್ತಾ ಇದ್ರು ರಾಗವನ್ನ. ಚಂದನ ಚಂದ್ರ ಭೂಮಿಗೆ ಲಾಂದ್ರ, ಆಜ್ಞಾನ ನೋಡಲ್ಲಿ. ಇವು ಅವರು ಒಂಥರ ಗಟ್ಟಿತನ ಇಲ್ಲಿಂದ ಬಂದ್ಬಿಡ್ತದೆ ಬೇಸ್ನಿಂದ. ಹಾಗೆ ಇಲ್ಲಿ ರಾಜ್ಕುಮಾರ್ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಗೊತ್ತಿರಬೇಕು ನಿಮಗೆಲ್ಲ ಹಾಡುಗಳು. ಕೇಳು ಕೇಳವ್ವ ಕೇಳವ್ವ, ಅವ್ವ ಬಾಯಿ ತೆಗೆದು ಹಾಡೋರು ಅವರು. ಅದಕ್ಕೆ ಅಷ್ಟು ಚೆಂದ ಇರ್ತಿದ್ವು. ನಮಗೆ ಬಾಯಿ ತೆಗೆದು ಹಾಡಿದ್ರೆ ಕಿವಿ ಕೇಳೋದು ಅಷ್ಟೇ ಅದ್ಭುತವಾದ ಹಾಡುಗಳು. ಇಲ್ಲಿ ಎಂಥ ಮರಳಯ್ಯ ಇದು, ಎಂಥ ಮರಳು. ಮರಳು ಅಂದ್ರೆ ಹೇಳ್ತಾರಲ್ಲ, ಏನು ಹುಚ್ಚದಿಯಪ್ಪ, ಮರಳ ಸುಮ್ಮನೆ ಕೊಡು. 2 ಅರ್ಥದಲ್ಲಿ ಮರಳು, ನದಿಯಲ್ಲಿ ಮರಳು ಸಿಗ್ತದೆ. ಎಂಥ ಮರಳಯ್ಯ, ಮರಳಿ ವಾಪಸ್ ಬಾ ಅಂತನೂ ಆಗ್ತದೆ. ಎಂಥ ಮರಳಯ್ಯ ಇದು, ಎಂಥ ಮರಳು, ಬೆಳಗಿನ ಹಿಮದಂತೆ ಹರಿವ ನೆರಳು. ಎಷ್ಟು ಅದ್ಭುತವಾಗಿ ಲಕ್ಷ್ಮೀನಾರಾಯಣ ಭಟ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾನೆ. ಥಳಥಳ ತಿರುಗಿ ಸೋಕಲು ಕರಗಿ, ಥಳಥಳ ತಿರುಗಿ ಸೋಕಲು ಕರಗಿ, ಹರಿಯುವುದು ಈ ಬಾಳಿನೆಲ್ಲ ತಿರುವು. ಒಂದು ಹಾಡಿನಲ್ಲಿ 4 ಅರ್ಥ ಇದ್ದಾವೆ, ಹುಡುಕಿ ಕೇಳಿ. ಎಂಥ ಮರುಳಯ್ಯಾಗಿದ್ದು ಎಂಥ ಮರುಳು, ಬೆಳಗಿನ ಹಿಮದಂತೆ ಹರಿವ ನೆರಳು. ಥಳಥಳ ಮಿನುಗಿ ಸೋಕಲು ಕರಗಿ, ಥಳಥಳ ಮಿನುಗಿ ಸೋಕಲು ಕರಗಿ, ಹರಿವುದು ಈ ಬಾಳಿನೆಲ್ಲ ತಿರುಳು, ಹರಿವುದು ಈ ಬಾಳಿನೆಲ್ಲ ತಿರುಳು. ಎಂಥ ಮರುಳಯ್ಯ ಇದು, ಎಂಥ ಮರುಳು. ಹಕ್ಕಿಗೆ ಎಲ್ಲಿ ಮನೆ, ಹರಿಯುವ ನೀರಿಗೆ ಯಾವ ಹೊಣೆ, ಹಾರುವ ಹಕ್ಕಿಗೆ ಎಲ್ಲಿ ಮನೆ.
ತಲಪುವುದಾಚೆಯ ದಡದ ಕೊನೆ, ತಲಪುವುದಾಚೆಯ ದಡದ ಕೊನೆ. ಎಂಥ ಮರುಳಯ್ಯ ಇದು, ಎಂಥ ಮರುಳು. ಸಂಜೆಯ ನೇಸರ ಬಣ್ಣದ ಲೀಲೆ, ನೀರಲಿ ಹಾರುತ್ತ ಬೆಳ್ಳಕ್ಕಿ ತೇಲೆ. ಸಂಜೆಯ ನೇಸರ ಬಣ್ಣದ ಲೀಲೆ, ನೀರಲಿ ಹಾರುತ್ತ ಬೆಳ್ಳಕ್ಕಿ ತೇಲೆ. ಕಡಲಿಗೆ ಸಾಲಾಗಿ, ಕಡಲಿಗೆ ಸಾಲಾಗಿ ಮೂಡುತ್ತ ಮುಳುಗೂತ ಬೆನ್ನಟ್ಟಿ ಸಾಗುವ ತೆರೆಗಳ ಹಾಡೆ. ಸೃಷ್ಟಿಯ ಸುಂದರ ಸುಳ್ಳಿನ ಮಾಲೆ, ಸೃಷ್ಟಿಯ ಸುಂದರ ಸುಳ್ಳಿನ ಮಾಲೆ. ಎಂಥ ಮರುಳಯ್ಯ ಇದು, ಎಂಥ ಮರುಳು. ಬೆಳಗಿನ ಹಿಮದಂತೆ ಕರಿವಾನೆರಳು, ಥಳ ಥಳ ಮಿನುಗಿ